ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ 350 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಈ ಒಂದು 350 ರುಪೀಸ್ ನ ನೀವು ಪೇ ಮಾಡಿ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಸ್ಟಾರ್ಟ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 350 ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಸೊ ಥ್ರೂ ಫೋನ್ ಕಾಲೇ ನಿಮ್ಗೆ ರೀಡಿಂಗ್ ಸಿಗುತ್ತೆ. ಇಂಟ್ರೆಸ್ಟ್ ಇದ್ದವರು ಆದಷ್ಟು ಬೇಗ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಇರುತ್ತೆ. ಸೊ ಯಾರೆಲ್ಲ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದಾರ, ಥಿಂಕ್ ಮಾಡ್ತಾ ಇದಾರ, ದಿಸ್ ರೀಡಿಂಗ್ ಇಸ್ ಫಾರ್ ಯು. ಸೊ ನಿಮ್ಮ ಮಾಜಿ ಪ್ರೇಮಿಗೆ ನೀವು ಅಂತ ಬಂದಾಗ ಈಗಲೂ ಕೂಡ ಪ್ರೀತಿ ಇದೆಯಾ ಅಥವಾ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾರ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಈ ಒಂದು ವಿಡಿಯೋ ಬಗ್ಗೆ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರ. ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಓಕೆ, 8 ಆಫ್ ಪೆಂಟಿಕಲ್ಸ್ ಇದೆ. ಓಕೆ, ಸೊ ಎಂಪರರ್, ಪೇಜ್ ಆಫ್ ಸೋರ್ಡ್ಸ್, 6 ಆಫ್ ಪೆಂಟಿಕಲ್ಸ್, Ace of Pentacles and bottom of the card. Oh my god, very interesting. King of Wands ಇದೆ. Okay, so ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಗಾಯ್ಸ್, ನಿಮ್ಮ ಮಾಜಿ ಪ್ರೇಮಿಗೆ ಬಾಟಮ್ ಆಫ್ ದಿ ಕಾರ್ಡ್ ನೋಡಿ, ಸ್ಟಿಲ್ ದಿಸ್ ಪರ್ಸನ್ ಇಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಕಿಂಗ್ ಆಫ್ ವಾಂಡ್ಸ್ ಇರೋದ್ರಿಂದ ಇಟ್ ಶೋಸ್ ಅಟ್ರಾಕ್ಷನ್, ಪ್ಯಾಷನ್. ಅಂಡ್ ನೀವು ಅಂತ ಬಂದಾಗ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಫಿಸಿಕಲಿ ಅಟ್ರಾಕ್ಟೆಡ್. ಮೇ ಬಿ ಯು ಹ್ಯಾವ್ ಅ ವೆರಿ ಗುಡ್ ಬಾಡಿ, ವೆರಿ ಗುಡ್ ಸ್ಟೈಲ್, ವೆರಿ ಗುಡ್ ಕಮ್ಯುನಿಕೇಶನ್, ವೆರಿ ಗುಡ್. ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ, ಹ್ಯಾಂಡ್ಸಮ್ ಆಗಿದ್ದೀರಾ. ಸೊ ನೀವು ತುಂಬಾ ವರ್ಕ್ಔಟ್ ಮಾಡ್ತಿರ್ತೀರಾ ನಿಮ್ಮ ಬಾಡಿನ ಚೆನ್ನಾಗಿಟ್ಕೊಳ್ಳೋಕೆ, ನಿಮ್ಮ ಸ್ಕಿನ್ ನ ಚೆನ್ನಾಗಿಟ್ಕೊಳ್ಳೋದಕ್ಕೆ. ಸೊ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲಾನು ಅವ್ರಿಗೆ ಜಾಸ್ತಿ ಫ್ಯಾಂಟಸಿಸ್ ಸ್ಟಾರ್ಟ್ ಆಗುತ್ತೆ, ಇಮ್ಯಾಜಿನೇಷನ್ಗೆ ಹೋಗ್ತಾರೆ. ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಫಿಸಿಕಲ್ ಇಂಟಿಮೆಸಿ, ಫ್ಯಾಂಟಸಿಸ್ ಅಬೌಟ್ ಯು. ಸೊ ಇವಾಗ್ಲೂ ಕೂಡ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡಿದಾಗ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಕನೆಕ್ಟೆಡ್. ಓಕೆ, ಎಲ್ಲೋ ಒಂದ್ ಕಡೆ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಮೇ ಬಿ ಯು ಆರ್ ಬೀನ್ ಕನೆಕ್ಟೆಡ್ ಟು ಫಿಸಿಕಲಿ, ಎಮೋಷನಲಿ ನೀವೆಲ್ಲ ಕನೆಕ್ಟ್ ಆಗಿದ್ದೀರಾ ಅಂತ ಅಂದ್ರೆ ಇವಾಗ ಆ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ದಿಸ್ ಪರ್ಸನ್ ಗೋ ಟು ದಟ್ ಇಮ್ಯಾಜಿನೇಷನ್. ಓಕೆ, ಇದ್ರಲ್ಲಿ ಏನು ತಪ್ಪಿದೆ ಅಂದ್ರೆ ನೋ, ಇಟ್ ಇಸ್ ನಾಟ್ ಆಕ್ಚುಲಿ ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ, ಬಿಕಾಸ್ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಫೀಲ್ಸ್ ಅಬೌಟ್ ಯು. ಓಕೆ, ಬಟ್ ಏಸ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಫೀಲ್ ಎಲ್ಲೋ ಒಂದ್ ಕಡೆ ನೀವು ತುಂಬಾನೇ ಹೆಲ್ಪ್ ಮಾಡಿದ್ದೀರಾ ಅವ್ರಿಗೆ, ಫೈನಾನ್ಷಿಯಲಿ ಆಗಿರ್ಬೋದು, ಅವ್ರಿಗೆ ಕಷ್ಟ ಅಂತ ಬಂದಾಗ ನೀವು ಕೈ ಹಿಡಿದಿದ್ದೀರಾ, ಪ್ರತಿಯೊಂದು ಹೆಜ್ಜೆಲೂ ನೀವು ಅವ್ರಿಗೆ ದಾರಿ ತೋರಿಸಿದ್ದೀರಾ, ಮೋಟಿವೇಟ್ ಮಾಡಿದಿರಾ, ಸಪೋರ್ಟ್ ಮಾಡಿದಿರಾ, ಫೈನಾನ್ಷಿಯಲಿ ನೀವು ಅವ್ರಿಗೆ ತುಂಬಾನೇ ಆ ಸಮಯದಲ್ಲಿ ಹೆಲ್ಪ್ ಮಾಡಿದಿರಾ. ನೋ ಒನ್ ಕುಡ್ ಎವರ್ ಡನ್ ದಟ್. ಓಕೆ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಪ್ರೌಡ್. ಸೊ ನನ್ನ ವ್ಯಕ್ತಿ ನನ್ನ ಜೊತೆಗೆ ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ಕೊಂಡಿದ್ರು, ನನ್ನ ಜೊತೆಗೆ ಅಷ್ಟು ಕ್ಲಿಯರ್ ಬಾಂಡಿಂಗ್ ಅಲ್ಲಿದ್ರು. ಸೊ ಇದೆಲ್ಲಾನು ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಅಪ್ಸೆಟ್. ತುಂಬಾ ಬೇಗ ಅವ್ರಿಗೆ ಅಪ್ಸೆಟ್ ಆಗ್ತಾರೆ, ಯಾಕೆಂತಂದ್ರೆ ಇಂಥ ವ್ಯಕ್ತಿನ ನಾನು ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ ಅನ್ನೋದು. ಓಕೆ, ಸೊ 6 ಆಫ್ ಪೆಂಟಿಕಲ್ಸ್ ಇದೆ. ಸೊ ಪೆಂಟಿಕಲ್ ಕಾರ್ಡ್ ಇರೋದ್ರಿಂದ ಐ ರಿಯಲಿ ಫೀಲ್ ನಿಮ್ಗೆ ತುಂಬಾ ಹೆಲ್ಪ್ ಮಾಡುವಂತ ಮನೋಭಾವ ತುಂಬಾ ಇದೆ. ನೋಡಿ, ನೀವು ನೋಡ್ತಿರ್ಬೋದು, ನಿಮ್ ಕೈಲಿ ಇದೆಯೋ ಇಲ್ವೋ ನೀವು ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ತೀರಾ. ಅದು ಬರೀ ಫೈನಾನ್ಷಿಯಲಿ ಅಂತಾನೆ ಅಲ್ಲ, ಎಲ್ಲಾನು ಏನಾದ್ರೂ ಸಮ್ ಟೈಮ್ ಲೈಕ್ ಊಟ ಕೊಡ್ಸೋದಾಗಿರ್ಬೋದು, ಬಟ್ಟೆಗಳು ಕೊಡ್ಸೋದಾಗಿರ್ಬೋದು. ಸೊ ಯಾರಿಗೆಲ್ಲ ನಿಮ್ಗೆ ಆ ನೀಡಿ ವ್ಯಕ್ತಿಗಳು ನಿಮ್ಮ ಮುಂದೆ ಬರ್ತಾರೆ, ನಿಮ್ಗೆ ಆ ಕ್ಯಾಶ್ ಇಲ್ಲ ಅಂತಂದ್ರೂ ಕೂಡ ಏನಾದ್ರೂ ಒಂದು ಹೆಲ್ಪ್ ಮಾಡ್ತೀರಾ. ಸೊ ಅದು ಒಂದು ಇನ್ನೋಸೆಂಟ್ ಫೀಲಿಂಗ್ ನಿಮ್ಮ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆಗಳು ಬರುತ್ತೆ. ದಿಸ್ ಪರ್ಸನ್ ಫೀಲ್ ವೆರಿ ನೊಸ್ಟಾಲ್ಜಿಕ್. ಓಕೆ, ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ತುಂಬಾ ಅವರಿಗೆ ಮೆಮೊರೀಸ್ ಇದೆ ನಿಮ್ಮ ಜೊತೆಗೆ. ಮೇ ಬಿ ನೀವು ತುಂಬಾ ಲಾಂಗ್ ಟೈಮ್ ಇಂದ ರಿಲೇಶನ್ಶಿಪ್ ಅಲ್ಲಿ ಇದ್ರ, ಮೇ ಬಿ 9 years, 5 years, 6 years ಅಂತ. ಬಟ್ ದಿಸ್ ಪರ್ಸನ್ ಫೀಲ್ ಲೈಕ್ ವೆರಿ ಅಟ್ರಾಕ್ಟೆಡ್, ಯಾಕಂದ್ರೆ ನೀವು ಈಗಲೂ ಕೂಡ ಅಷ್ಟು ಅಟ್ರಾಕ್ಟಿವ್ ಆಗಿದ್ದೀರಾ. ಅಂಡ್ ಪೇಜ್ ಆಫ್ ಸೋರ್ಸ್ ಇದೆ. ದಿಸ್ ಪರ್ಸನ್ ಇಸ್ ಆಕ್ಚುಲಿ ಸ್ಪೈಯಿಂಗ್ ಆನ್ ಯು. ನಿಮ್ಮನ್ನ ಅವ್ರು ಸ್ಪೈ ಮಾಡ್ತಿದ್ದಾರೆ, ಸ್ಟಾಕ್ ಮಾಡ್ತಿದ್ದಾರೆ ಥ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಅಥವಾ ಸೀಕ್ರೆಟ್ ಆಗಿ ಅವರು ನಿಮ್ಮನ್ನ ಅಡ್ಮೈರ್ ಮಾಡ್ತಿರ್ಬೋದು, ಸೀಕ್ರೆಟ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ಬೋದು, ಲೈಕ್ ಸೀಕ್ರೆಟ್ ಆಗಿ ನಿಮ್ಮನ್ನ ಗಮನಿಸ್ತಾ ಇರ್ಬೋದು, ನೀವೇನ್ ಮಾಡ್ತಾ ಇದ್ರ, ನಿಮ್ಮ ಪ್ರತಿಯೊಂದು ಮೂವ್ಮೆಂಟ್ ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ನೀವು ಆಕ್ಚುಲಿ ಅವರು ನಿಮ್ಮನ್ನ ದೂರದಿಂದ ನೋಡ್ತಾ ಇದ್ದಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಅವರು ನಿಮ್ಮನ್ನ ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ನಿಮ್ಮನ್ನ ಫಾಲೋ ಮಾಡ್ತಿರ್ಬೋದು, ಕಮೆಂಟ್ ಆಗ್ತಿರ್ಬೋದು. ಸೊ ದಿಸ್ ಇಸ್ ವಾಟ್ ಐ ಆಮ್ ಫೀಲಿಂಗ್ ಎನರ್ಜಿ. ಬಟ್ ಎಲ್ಲೋ ಒಂದ್ ಕಡೆ ಒಂದ್ ವ್ಯಕ್ತಿಗೆ ತುಂಬಾ ಈಗೋ ಇದೆ ನಿಮ್ಮ ಜೊತೆಗೆ ಇಂಡೈರೆಕ್ಟ್ ಅಂದ್ರೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಕ್ಕೆ. ದಿಸ್ ಪರ್ಸನ್ ಫೀಲ್ ವೆರಿ ಈಗೋ.
ಸೊ ನನಗೆ ಯಾಕೆ ಇವಳು ವಿಷಯ ಇವನ್ ವಿಷಯ ಹಿಂಗಿದೆ. ಬಟ್ ಅವ್ರಿಗೆ ಅಷ್ಟೇ ಕುತೂಹಲ ಇದೆ ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಂತ ಕುತೂಹಲನೂ ಇದೆ. ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಕ್ ಇಷ್ಟ ಇಲ್ಲ, ಇದು ಕೂಡ ಅವ್ರಿಗೆ ಇಲ್ಲ, ಈ ತರ ಇದೆ. 8 of Pentacles ಇದೆ. ಸೊ ಪೆಂಟಿಕಲ್ ಕಾರ್ಡ್ ಬಂದಿರೋದ್ರಿಂದ ಐ ಸ್ಟ್ರಾಂಗ್ಲಿ ಫೀಲ್ ದಟ್ ದಿಸ್ ಪರ್ಸನ್ ಇಸ್ ಮೇಕಿಂಗ್ ಅ ಮೂವ್ಮೆಂಟ್. ಓಕೆ, ಕಮಿಂಗ್ ಡೇಸ್ ಅಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಅಥವಾ ಆಕ್ಚುಲಿ ನಿಮ್ಮನ್ನ ಅವರು ನೋಡ್ಬೇಕು ಅಂತ ಫೀಲ್ ಆಗ್ತಾ ಇದೆ. ಸೊ ಥ್ರೂ ಸಮಥಿಂಗ್ ಏನೋ ಒಂದು ಅವರು ನಿಮ್ಮನ್ನ ಇಂಡೈರೆಕ್ಟ್ ಆಗಿ ನಿಮಗೆ ಗೊತ್ತಿಲ್ದಂಗೆ ನಿಮ್ಮನ್ನ ನೋಡ್ತಾರೆ ಅಂತಾನೂ ಕೂಡ ಹೇಳ್ತಾ ಇದೆ ಕಾರ್ಡ್ಸ್ ಅಲ್ಲಿ. ಬಟ್ ದಿಸ್ ಪರ್ಸನ್ ಹ್ಯಾಸ್ ಫೀಲಿಂಗ್ಸ್, ಈಗಲೂ ಕೂಡ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಪ್ರೀತಿ ಇದೆ. ಅದೇ ಒಂದು ಅಟ್ರಾಕ್ಷನ್ ಅಲ್ಲಿ ಅವರು ನಿಮ್ಮನ್ನ ನೋಡ್ತಾರೆ. ಬಟ್ ಅವ್ರಿಗೆ ಈಗೋ, ಸೊ ಆ ಈಗೋ ಇಂದಾನೆ ಅವ್ರು ನಿಮ್ಮನ್ನ ಕಳ್ಕೊಂಡಿದ್ದಾರೆ, ಈಗೋ ಇಂದಾನೆ ಮತ್ತೆ ಅವರು ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ ನೋಡ್ತಾ ಇಲ್ಲ. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.